ಇವತ್ತೇನಪ್ಪ ಅಂತಂದರೆ ಸಂಜೆ 5 ಗಂಟೆ ಆಗೈತೆ. ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಫೋನ್ ಬಂದ್ಬಿಟ್ಟು ಬಾರೆ ಇಲ್ಲ ಒಂಚೂರು ಅಂತಂದರು. ನನಗೆ ಗೊತ್ತಿಲ್ಲ ಇವ್ರಿಗೆ ಈ ಥರ ಆಗೈತೆ ಅಂದ್ಬಿಟ್ಟು. ಯಾಕೆ ನಾನು ಬರೋಲ್ಲ ಅಂದರೆ ನನ್ನ ಮನೆಯವ್ರನ್ನ ಹೋಗಿ ಬಾರೆ ಅಂತಲೇ ಮಾತಾಡ್ಸೋದು. ರೀ ಬಾಯಿ ಅಂತ ಏನೂ ಅನ್ನಲ್ಲ ನಾವು. ನನಗೆ ಹೋಗಿ ಬರೋಕ್ಕಾಗಲ್ಲ, ಮನೆ ಒರೆಸಿಲ್ಲ, ಆಮೇಲೆ ಬರ್ತೀನಿ, ಇಲ್ಲಾಂದ್ರೆ ನೀನೇ ಬಾ, ನನಗೆ ಹೋಗಿ ಬರೋಕ್ಕಾಗಲ್ಲ ಅಂತ ರೇಗ್ಬಿಟ್ಟು ಫೋನ್ ಇಟ್ಬಿಟ್ಟೆ. ಅವರು ಕಾಲಿಗೆ ಏಟಾಗೋದು ಹೇಳೋಕ್ಕೆ ಹೋಗೋರೆ. ನನಗೆ ಅದು ಗೊತ್ತಾಗಲಿಲ್ಲ. ನಾನು ಬರೋಲ್ಲ ಇವಾಗ, ಇಡು ಫೋನು, ನನ್ನ ಕೆಲಸವೇ ಅಂದ್ಬಿಟ್ಟು ಇಟ್ಬಿಟ್ಟೆ ನಾನು. ಆಮೇಲೆ ಒಂದು 20 ನಿಮಿಷ ಬಿಟ್ಬಿಟ್ಟು ಹಿಂಗೆ ಕಾಲು ಏಟಾಗ್ಬಿಟ್ಟೈತೆ ಅಂತ ಅಂದ್ಬಿಟ್ಟು, ಏನಪ್ಪ ಹಿಂಗಂತೈತೆ ಅಂತ ಅಂದರೆ ರೋಟ್ರು ಬರುತ್ತಲ್ಲ, ರೋಟ್ರಿಗೆ ಎಡಮಟೆ ಸಿಗಾಕೊಂಡಿತ್ತಂತೆ. ಎಡಮಟೆ ಸಿಗಾಕೊಂಡಾಗ ಇವರು ಎಡಮಟೆ ತೆಗಿಯೋಕ್ಕೆ ಹೋಗಿ ರೋಟ್ರು ತಿರುಗಿಬಿಟ್ಟೈತೆ. ನಿಜವಾಗ್ಲೂ ಫ್ರೆಂಡ್ಸ್, ಏನಂದರೆ ಏನೋ ಒಂಚೂರು ಚೆನ್ನಾಗಾಗಿ ಇನ್ನು ಮುಂದಕ್ಕಾರ ನಾನು ಚೆನ್ನಾಗಿರೋಣ ಅಂತ ಆಸೆ ಪಡ್ತಾಯಿದ್ದೆ. ನಮ್ಮ ಮನೆಯವರು ಒಂದೊಂದ್ಸಲಿ ನಮ್ಮ ಟೈಮಿಂಗ್ ಕೆಟ್ಟುಬಿಡುತ್ತಲ್ಲ, ಅದಕ್ಕೋಸ್ಕರ ನನಗೆ ಒಂಥರ ಬೇಜಾರಾಗುತ್ತೆ. ಏನೋ ಚೆನ್ನಾಗಿರೋಣಪ್ಪ ಅಂತ ಹೋದಾಗ ಏನಾದರೂ ಒಂದು ಈ ಥರ ಆಗ್ತಾ ಇರುತ್ತೆ ಫ್ರೆಂಡ್ಸ್. ನನಗೆ ನಿಜವಾಗ್ಲೂ ಬೇಜಾರು ತರುತ್ತೆ. ಅಂದರೆ ನಾನು ನನ್ನ ಲಾಗಲ್ಲಿ ಯಾವುದೇ ದುಃಖದ್ದು ವಿಚಾರ ಹಂಚ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲ್ಲ. ಖುಷಿಯಿಂದ ನಾನು ಮಾಮೂಲಿ ನನ್ನ ದುಃಖ ಏನಾರ ಇದ್ರೂ ಖುಷಿಯಿಂದ ಲಾಗ್ನ ಮಾಡೋಣ ಅಂತ ನಾನು ಆಸೆ ಪಡ್ತೀನಿ. ಒಂದೊಂದು ಸತಿ ಹಿಂಗೆ ಆಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ಅಲ್ಲಿ ಲಾವಣ್ಯ ಹತ್ರ ಎಣ್ಣೆ ಹಚ್ಕೊತಾವ್ರೆ. ನಾನು ಸೈಡಿಗೆ ಬಂದೆ. ಬನ್ನಿ ಕಾಲು ಯಾವ ಥರ ಆಗೈತೆ ಅಂತ ತೋರಿಸ್ತೀನಿ. ಬೇಜಾರಾಗ್ತೈತೆ ಫ್ರೆಂಡ್ಸ್. ಏನು ಗೊತ್ತಾ, ಅವರು ಇವಾಗ ಚೆನ್ನಾಗಾಗೋಣ ಅಂತ ಒಂದು ಹೋಪ್ಸ್ ಇಟ್ಕೊಂಡು ಏನೇನೋ ಇದು ಮಾಡೋಕ್ಕೆ ಹೋಗ್ತಾರೆ. ಭಗವಂತ ಈ ಥರ ಮಾಡ್ತಾರೆ, ನಂಗೆ ಬೇಜಾರಾಗುತ್ತೆ. ಅಲ್ಲ, ಅವರು ಬೇಕಾದ್ರೂ ಮಾಡಲ್ಲ ಅಂತಾರೆ, ಹೆಸರೊಳಗೆ ಹೋಗುತ್ತೆ ಅಂತ ನೋಡಂತ ಬಂದರೆ ನಮ್ಮದು ದುಡ್ಡು ಖಾಲಿ ಮಾಡಿಟ್ಕೊಂಡು ಅಂತ ಆಗಿಟ್ಕೊಂಡು ಬಂದರೆ ಕಂಡ್ರು ಅಂತಾರಲ್ಲ, ಹಂಗೆ ಫ್ರೆಂಡ್ಸ್ ನಮ್ಮ ಮನೆಯವ್ರ ಕತೆ. ಇರ್ಲಾರ್ದಲ್ಲ ಏನಿಲ್ಲ ಕಣ್ಣಲ್ಲೇ. ಏನು ಮಾಡ್ಕೊಂಡೆ ಹೇಳು. ಅದು ರೋಡ್ ಓಡಿಸ್ತಾ ಇದ್ನ ಜೋಳ ಹಾಕೋಕ್ಕೆ, ಒಂದು ಎಡಮಟ್ಟೆ ಸುತ್ಕೊಂಡ್ಬಿಡ್ತು. ಅವನು ನಮ್ಮ ಶಿಷ್ಯ ಗುರು ಆದ ಒಂಚೂರು ಎಡಮಟ್ಟೆ ಬಿಡಿಸು ಅಂದ. ಮ್ಯಾಲಕ್ಕೆ ಎತ್ಬಿಟ್ಟು ನಿಲ್ಸ್ಕೊಂಡಿದ್ನಲ್ಲ, ಅದು ಕಾಲಲ್ಲಿ ಹಿಂಗೆ ತುಳಿದ್ರೆ ತಿರುಗುತ್ತೆ ರೋಡಲ್ಲಿ ಹಿಂಗೆ. ಅದು ತಿರುಗಿ ಸುತ್ತಾಕೊಂಬಿಟ್ಟಿತ್ತು ಎಡಮಟ್ಟೆ ಫುಲ್ ಗರಿ ಸಮೇತ. ಅದು ಹಿಂಗೆ ಎಳ್ಕೊಂಡು ಬಿಡಿಸ್ತಿದ್ನಲ್ಲ, ಅದು ಗೇರಲ್ಲಿತ್ತು ಟ್ಯಾಕ್ಟ್ರು. ಕ್ಲಚ್ ಬಿಟ್ಬಿಟ್ನಲ್ಲ, ಅದು ಹಿಂಗೆ ತಿರುಗಿಬಿಡ್ತಲ್ಲ, ನನ್ನ ಕಾಲು ಒಳಗೆ ಎಳ್ಕೊಂಬಿಡ್ತು. ಅಷ್ಟೊತ್ತಿಗೆ ಹಂಗೆ ನಿಲ್ಸ್ಕೊಂಡ. ಇಲ್ಲ ಇನ್ನೊಂದು ಸುತ್ಕೊಂಡಿದ್ದೆ. ಅಲ್ಲ, ಅದು ನೀನು ಡ್ರೈವರ್ ಆಗಿ ಅದಕ್ಕೆ ಕಾಲು ಒಳಕೋತದೆ ಅಂತ ಗೊತ್ತಾಗಲಿಲ್ಲ. ಅದು ನಿಂತಿತ್ತು, ನಿಂತೈತಲ್ಲ ಅಂತ ನಾನು ಕಾಲಲ್ಲಿ ಹಿಂಗೆ ಅಮುಕ್ತೆ. ಅದು ತಿರುಗ್ತಾ ಇರೋದಲ್ಲ, ಹಿಂಗೆ ಗರಿ ಎಳ್ಕೊಂತಿದ್ದೆ. ಅವನು ಕ್ಲಚ್ ಬಿಟ್ಬಿಟ್ನಲ್ಲ, ಅದು ರೊಟೇಟ್ ಆಗ್ಬಿಡ್ತು, ಕಾಲು ಎಳ್ಕೊಂಬಿಡ್ತು. ಅಷ್ಟೊತ್ತಿಗೆ ಹಂಗೆ ತುಳ್ಕೊಂಬಿಟ್ಟ. ಇಲ್ಲಾಂದ್ರೆ ಇನ್ನೊಂದು ಹಿಂಗೆ ಸುತ್ತಿದ್ರೆ ಕಾಲೆಲ್ಲ ಪುಡಿ ಆಗ್ಬಿಡೋದು. ನೋಡಿ ಫ್ರೆಂಡ್ಸ್, ಇವಾಗ ಕಾಲು ಹೆಂಗೆ ಮಾಡ್ಕೊಂಬಂದಾರೆ ಅಂತ ತೋರಿಸ್ತೀನಿ ನೋಡಿ. ದೂರ ಹಿಂಗೆ ಸರತ್ತು ನೋಡಿ, ಇಲ್ಲೆಲ್ಲ ಊದ್ಕೊಂಬಿಟ್ಟೈತಿ ನೋಡಿ ಫ್ರೆಂಡ್ಸ್. ಇಲ್ಲಿಂದ ಇಷ್ಟು ಉದ್ದ ಒಳೆ ಕೇಳ್ಕೊಂಡಿದ್ದೆ. ಯಪ್ಪ ದೇವ್ರಿ ಅಂತ. ಇಲ್ಲಿ ನೋಡಿ, ಇಲ್ಲೂ ಒಂದು ನೋಡಿ ಊದ್ಕೊಂಡೈತೆ. ಇಲ್ಲಿ ಊದ್ಕೊಂಡೈತೆ ನೋಡಿ. ಇದು ಔಷಧಿ ತಿಕ್ಕಿದ್ದೀನಿ ನಾನು. ಔಷಧಿ ತಿಕ್ಕಿದಾಗ ಇಷ್ಟು ಊದ್ಕೊಂಡಿರಲಿಲ್ಲ ಕಣಪ್ಪ. ನೋಡಿ, ಇಲ್ಲಿ ಇನ್ನೊಂಚೂರು ಆಲೆ ಜಾಸ್ತಿ ಊದ್ಕೊತೈತಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮೂರ್ತವ. ಯಪ್ಪ ದೇವ್ರೆ. ಬಿಡಪ್ಪ, ಹಿಂಗಾಗ್ಬಿಟ್ರೆ ಏನಾರ ಹಿಂಗೆ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡ್ಬೇಕಾಯ್ತು? ಕಾಲೇ ಪುಡಿ ಆಗ್ಬಿಡೋದು. ಹೌದಾ? ಆ ಕುಮಾರಣ್ಣಂಗೆ ಗೊತ್ತಾಗ್ಲಿಲ್ವಾ? ಬರಲಿರು, ಕುಮಾರಣ್ಣಂಗೆ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಹೆಂಗೆ ಮಾಡ್ಕೊಂಬಂದಿರೋದು ಹೋಗ್ಬಿಟ್ಟು. ಅದು ನಮ್ಮ ಪುಣ್ಯ, ಇದು ಇಷ್ಟ ಆಗಿರೋದು ಸುಮ್ಮನೆ. ಯಪ್ಪ ದೇವರೇ, ಹೋಗತ್ತಾಗಿ ಗಾಚಾರಗಳು ಹೆಂಗೆ ಬರ್ತವೆ ಅಂತಲೇ ಗೊತ್ತಾಗಲ್ಲ ಫ್ರೆಂಡ್. ನಿಜವಾಗ್ಲೂ ಏನೋ ಮಾಡೋಕ್ಕೆ ಹೋಗ್ತೀವಿ, ಅದು ಏನೇನೋ ಆಗುತ್ತೆ. ಯಪ್ಪ ದೇವರೇ, ಯಾವಾಗ ಏನಾಗ್ತದೆ ಅಂತಲೇ ಗೊತ್ತಾಗಲ್ಲ. ಹೋಗತ್ತೆ ಏನು ಈ ಒಕ್ಕಿಗಳು ನೋಡಿ ಹಂಗಾಡ್ತಾವೆ ಇಲ್ಲಿ. ಕೋಳಿಗಳ ಜೊತೆ ಮೇಯಕ್ಕೆ ಬಂದವೆ ನೋಡಿ ಫ್ರೆಂಡ್ಸ್. ಹೆಂಗೆ ಮಾಡ್ಕೊಂಬಂದೈತೆ ಕಾಲ ಅಂತ. ಲಾವಣ್ಯ ಎಣ್ಣೆ ತಿಕ್ಕೋಗೋಳೆ. ಲಾವಣ್ಯನ ಕೈಲಿ ಮಸಾಜ್ ಮಾಡಿಸ್ಕೊಳಕ್ಕೆ ಇಷ್ಟ
ಚೆನ್ನಾಗಿ ಮಾಡ್ತಾಳೆ ಅವಳು. ಫೋನ್ ಮಾಡಿ ಕರ್ಸ್ಕೊಂಡವ್ರೆ ಮಸಾಜ್ ಮಾಡಿ ಬಾರವ ಎಣ್ಣೆದ ಅಂತ ಅವಳು ತಿಕ್ಬಿಟ್ಟು ಹೋಗ್ಬಿಟ್ಟವಳೆ. ಜಿಮ್ಗೆ ಹೋಗೋದು ಮಿಸ್ ಆಗಿ ಇನ್ನೂ 3 ದಿನ ಹೋಗ್ತಾರೆ. ಯಪ್ಪ 3 ದಿನ ಅಂದ್ರೆ ವಾರ ಆಗಲಿ ಫಸ್ಟು ನೀನು ಕಾಲು ಹುಷಾರು ಮಾಡ್ಕೊ. ನೀನು ಏನಾರ ಕಾಲು ಹಂಗೆ ಅಲ್ಲ ಕಣೆ, ಒಂದು ಕಾಲು ಏನಾದರೂ ಹಂಗೆ ಹೋಗಿ ಸುತ್ತಾಕೊಂಬಿಟ್ಟಿದ್ದಿದ್ರೆ ಏನು ಮಾಡ್ಬೇಕಾಯ್ತು ಹೇಳಿ ನಾನು. ಅಯ್ಯೋಪ್ಪ ದೇವ್ರೇ ಭಗವಂತ, ಊಹಿಸ್ಕೊಳಕ್ಕೂ ಅಸಾಧ್ಯ ಹೋಗತ್ತಾಗಿ. ರಾಧಿ ಇವತ್ತು ಫೋನ್ ಮಾಡಿಲ್ಲ. ರಾಧಿ ಹೇಳಿದ್ರೆ ಅವಳು ಭಯ ಬೀಳ್ತಾಳೆ. ವಿದ್ಯೆ ಬೆಳಗ್ಗೆ ಮಾಡಿದ್ಲು, ವಿದ್ಯೆಗೂ ಗೊತ್ತಿಲ್ಲ. ರಮ್ಯಂಗೆ ಮಾತ್ರ ಗೊತ್ತು. ನೀನು ಫೋನ್ ಮಾಡಿದಾಗ ರಮ್ಯಂತ ಮಾತಾಡ್ತಾ ಇದ್ದೆ ನಾನು. ಅವ್ರು ನೋಡಿ ಹಂಗಾಟ ಆಡ್ತಾವ್ರೆ ಮಣ್ಣಲ್ಲಿ ಅಂತ. ಏನೇ ಮಾಡ್ತಾಯಿದ್ದೀರಾ? ಏನು ಮಾಡ್ತಾಯಿದ್ದೀಯಾ? ಓಡಾಯ್ಬಿಟ್ಲು ಅಲ್ಲಿ ಕೆಲಸ ಮಾಡ್ತಾವಳು ನೋಡಿ ಫ್ರೆಂಡ್ಸ್. ಈ ಬಾಹುಬಲಿ ಬರ್ತಾವ ನೋಡ್ರಿ. ಅಲ್ಲೋಡ್ರಿ ಅಯ್ಯೋ ಕ್ಯಾಮ್ರಾ ತಿರ್ಸೋ ಊಟಕ್ಕೆ ಕೊಡು ಬಂದ್ಬಿಡ್ತಾನೆ ಕಣೆ ಅವನು. ಏನು ಮಾಡ್ತಿದ್ಯಲ್ಲ ರಿಷಿ? ಅಯ್ಯೋ ಅವನೇ ಕಂಡುಬಿಟ್ಟಲ್ಲ, ಅದಕ್ಕೆ ಓಡೋತವನೇ. ಕಾಣಿಸ್ತವ್ರಾ? ಬಾರವ ನಿಮ್ಮ ಅಜ್ಜಿ ಮಾಡೋ ಸಾಕು. ಅಲ್ಲೇನು ಕೆತ್ತೀರ? ಕಾಲ್ಗಿಲ್ಗೆ ಹಾಕೊಂಡ್ರೆ ಬರ್ರಿ. ಡಬ್ಬಗಳೆಲ್ಲ ಎಳೆದು ಗ್ಯಾಸ್ ಎಲ್ಲ ಉಳಿಸಿ ಏನು ಅವತಾರ ಮಾಡಿದ್ದೀರಾ ನೋಡ್ರಿ ಮನೆ ತಾವು. ನಾವು ಈ ಕಾಲಲ್ಲಿ ಅವನಿನ್ನು ನಮ್ಮ ಅಪ್ಪನ ಕಾಲು ಹಿಂಗೆ ಮಾಡ್ಕೊಂಡವ್ ಯಶು. ಫ್ರೆಂಡ್ಸ್ ಏನು ಗೊತ್ತಾ, ಹಾಲು ಕರೆಯೋಕ್ಕೆ ಅಪ್ಪ ಮಗ ಇಬ್ಬರು ಶಿಫ್ಟ್ ಮಾಡ್ಕೊಂಡಿದ್ರು. ಸಂಜೆ ಹೊತ್ತು ಮಗ, ಬೆಳಗ್ಗೆ ಹೊತ್ತು ಅಪ್ಪ ಅಂತ. ಇವಾಗ ಬಂದು ಅವ್ರ ಅಪ್ಪನ ಕಾಲು ನೋಡಿದ್ರೆ ಏನಂತನೋ ಗೊತ್ತಿಲ್ಲ. ಓ ನಮ್ಮ ಅಪ್ಪ ಈ ಕಾಲು ಹಿಂಗೆ ಮಾಡ್ಕೊಂಡು ಕುಂತೈತೆ, ಇನ್ನು ಬೆಳಗ್ಗೆ ಹೊತ್ತು ನಾನೇ ಕರಿಬೇಕು. ಬೆಳಗ್ಗೆನೇ ಹಂಗೆ ಅಂತ ಇದ್ದ, ಈಗ ಏನಂತನೋ. ಸರಿ ಕಣಪ್ಪ, ನಾನು ಬಟ್ಟೆವೇ ಒಂದೆರಡು ಎತ್ಕೊಬತ್ತೀನಿ, ಒಣಕೊಂಡವೆ. ಏನು ಗೊತ್ತಾ ಫ್ರೆಂಡ್ಸ್, ಹೆಣ್ಮಕ್ಳು ಸ್ಟ್ರಾಂಗು ಗುರು ಅಂತಾರಲ್ಲ, ಆ ಥರ ನಾವು ಸ್ಟ್ರಾಂಗ್ ಆದ್ರೇ ನಾವು ಮುಂದಕ್ಕೆ ಜೀವನ ನಡೆಸ್ಕೊಂಡು ಹೋಗೋಕ್ಕಾಗೋದು. ನಾನಿನ್ನು 2 ದಿವಸ ಆಯ್ತಲ್ಲಪ್ಪ ಶಿವರಾತ್ರಿ ಹಬ್ಬ. ಇವತ್ತೆಲ್ಲ ಬಟ್ಟೆ ನೋಡಿ ಫ್ರೆಂಡ್ಸ್, ಈ ಬಟ್ಟೆ 2 ದಿವಸದ ಬಟ್ಟೆ, ನಂಬ್ತೀರಾ ನೀವು? 2 ದಿವಸಕ್ಕೆ ಒಂದು ಸತ ಒಗೆದ್ರೂ ಇಷ್ಟು 2 ತಂತಿ ಫುಲ್ಲು ಆಗ್ತವೆ. ನನ್ನ ಮಕ್ಕಳು, ನಮ್ಮ ಮನೆಯವರು ಜಾಸ್ತಿ ಬಿಚ್ಚಾಕೋದು. ನಾವು ಒಂದು ದಿವಸಕ್ಕೆ 1 ಬಿಚ್ಚಾಕಿರೆ, 1 ದಿವಸಕ್ಕೆ 3 ಜೊತೆ ಬಿಚ್ಚಾಕ್ತಾರೆ ನಮ್ಮ ಮನೆಯವರು, ನನ್ನ ಮಕ್ಕಳು. ಒಬ್ಬೊಬ್ಬರು 3 ಜೊತೆ ಬಿಚ್ಚಾಕವ್ರೆ ಅಂದರೆ ಎಷ್ಟಾಗುತ್ತೆ ಹೇಳಿ ಫ್ರೆಂಡ್ಸ್ ಒಂದು ದಿನಕ್ಕೆ. ಅದಕ್ಕೋಸ್ಕರ ಇಷ್ಟೊಂದು ಬಟ್ಟೆ ನಮ್ಮ ಮನೇಲಿ ಆಗೋದು. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇವಾಗ ನಮ್ಮ ಮನೆಯವ್ರು ಆ ಥರ ಆಗಿರೋದಕ್ಕೆ ಇವಾಗ ಶೆಡ್ ಕೆಲಸ, ಮನೆ ಕೆಲಸ ಎರಡೂ ನಾನೇ ಮಾಡೋ ಥರ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಏನು ಇದಕ್ಕಿಂತ ದೊಡ್ಡ ಕಷ್ಟನೇ ಫೇಸ್ ಮಾಡಿದ್ದೀನಿ. ಇದು ಯಾವ ಲೆಕ್ಕ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನಾನಿವಾಗ ಬಟ್ಟೆ ಎತ್ಕೊತಾ ಇದ್ದೀನಿ. ಅಂದರೆ ನಾನು ಏನೇ ಕೆಲಸ ಮಾಡೋ ಹೋಗ್ಲು ಏನಾದರೂ ಒಂದು ಯೋಚನೆ ಮಾಡ್ಕೊಂಡು ಮಾಡ್ತಾಯಿರ್ತೀನಿ ಫ್ರೆಂಡ್ಸ್ ಕೆಲಸನ. ಆ ಥರ ಮಾಡಿದ್ರೆ ಈ ಥರ ಆಗುತ್ತಾ, ಈ ಥರ ಮಾಡಿದ್ರೆ ಆ ಥರ ಆಗುತ್ತಾ ಅಂತ ನೆನೆಸ್ಕೊಂಡೇ ನಾನು ಕೆಲಸಗಳು ಮಾಡ್ತಾ ಇರೋದು ಜಾಸ್ತಿ ಯಾವಾಗೂ. ಒಬ್ಬೊಬ್ಬಳೇ ಇದ್ರೂ ಅಷ್ಟೇ ಏನಾದರೂ ಯೋಚನೆ ಮಾಡ್ಕೊಂಡೆ ಕೆಲಸ ಮಾಡ್ತಾಯಿರ್ತೀನಿ. ನೋಡಿ ನನ್ನ ಮಗ ಹಾಲು ಕರೆದ್ನ ಇಲ್ವಾ ಅಂದ್ಬಿಟ್ಟು ನೋಡೋಣ ಅಂತ ಬಂದೆ ನಾನು ಶೆಡ್ಡಲ್ಲಿ. ಇವು ನೋಡಿ ಯಾವ ಥರ ಇದು ನೆಕ್ತೈತೆ, ಅದು ನೆಕ್ಕಿಸ್ಕೊತೈತೆ. ಈ ಸೊಳ್ಳೆಗಳು ನನಗಳು ಕಚ್ಚಿಬಿಟ್ಟಿರ್ತಾವಲ್ಲ ಫ್ರೆಂಡ್ಸ್, ಅಲ್ಲಿ ಬಾಲ್ದ ಸೈಡ್ ಆದರೆ ಬೆನ್ನು ಕಾಲು ಎಲ್ಲ ಆದರೆ ಅವೇ ನೆಕ್ಕೊಂಬಿಡ್ತವೆ. ಈ ಮಕ್ಕದವಾದರೆ ಅವು ನೆಕ್ಕೊಳ್ಳೋಕ್ಕಾಗಲ್ವಲ್ಲ ನೋಡಿ. ಇನ್ನೊಂದು ಬಂದು ನೆಕ್ತೈತೆ ಅಂದರೆ ಅವು ಸೂಚನೆ ಕೊಡ್ಕೊತವೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಮಾತಾಡ್ಕೊತವೆ. ಅವಾಗ ಬಂದು ಇದು ನೆಕ್ತಾ ಇರ್ತದೆ. ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ, ಅವೇನೋ ಒಂಥರ ಸೊನ್ನೆ ಮಾಡ್ತವೆ, ಅವಾಗ ಬಂದು ಅವು ಆ ಥರ ನೆಕ್ತಾ ಇರ್ತವೆ. ಇವು ನೋಡಿ ಫ್ರೆಂಡ್ಸ್, ನಾವು ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಶೆಡ್ ಕಟ್ಟಿಸಿದ್ರೆ ಇವು ಬಂದು ಎಲ್ಲಂದ್ರಲ್ಲಿ ಕೂತ್ಕೊತವೆ. ಇವು ಎಲ್ಲಂದ್ರಲ್ಲಿ ಬಂದು ಕೂತ್ಕೊತವೆ ಅಂದರೆ ನಾವು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವು ಶೆಡ್ಡೇ ಕಟ್ತಾ ಇರಲಿಲ್ಲ. ಹಾಗೆ ಸಂಜೆಗೆ ನಾನು ಮಶಪ್ ಮಾಡೋಣ ಅಂದ್ಬಿಟ್ಟು ಬೇಳೆ, ಮೈಸೂರು ಬೇಳೆ ಅಷ್ಟು ಹಾಕ್ಕೊಂಡಿದ್ದೀನಿ. 3 ಈರುಳ್ಳಿ 2 ಟೊಮೊಟೊ, 3 ಈರುಳ್ಳಿ 3 ಟೊಮೊಟೊ 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಚ್ಕೊತಾ ಇದ್ದೀನಿ. ಹಚ್ಚೋವಾಗಲೇ ಆಗಲೇ ನನಗೆ ಸ್ಕೆಚ್ ಆಗ್ತಾಯಿದ್ದೀನಿ ತಲೆ ಒಳಗೆ. ಹಬ್ಬ ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಕಾಲು ಹೇಗಿರುತ್ತೆ, ನಮ್ಮ ಮನೆಯವ್ರ ಕಾಲು ಯಾವ ಥರ ಇರುತ್ತೆ, ಇದೇ ಥರ ಇರುತ್ತಾ, ಒಂದು ಸ್ವಲ್ಪ ಮೇಲಾಗುತ್ತಾ ಅಂತ ಯೋಚನೆ ಫ್ರೆಂಡ್ಸ್, ಅಷ್ಟೇ, ಇನ್ನೇನೂ ಇಲ್ಲ. ಯಾಕಂದರೆ ಮನೇಲಿ ಯಾರಿಗಾನ ಒಬ್ರಿಗೆ ಆ ಥರ ಇದಾದರೆ ಬೇಜಾರಾಗ್ತಾ ಇರುತ್ತೆ. ಎಲ್ಲರೂ ಖುಷಿಯಾಗಿದ್ದರೆ ಖುಷಿಯಾಗಿ ಹಬ್ಬ ಮಾಡಿದ್ರೆ ಅದೊಂಥರ ಚೆಂದ ಅಲ್ವಾ ಫ್ರೆಂಡ್ಸ್. ಈಗ ನನಗೇನಾರ ಹುಷಾರಿದ್ದಂಗೆ ಆಗಿದ್ದಿದ್ರೆ ನಮ್ಮ ಮನೆಯವ್ರು ಬೇಜಾರು ಮಾಡ್ಕೊಳೋರು. ಅದೇ ಥರ ಗಂಡ ಹೆಂಡ್ತಿ ಗಂಡ ಆದ್ರೇ ಫ್ರೆಂಡ್ಸ್ ಒಂದು ಫ್ಯಾಮಿಲಿ ಅನ್ನೋದು. ಇವಾಗ ನಮ್ಮ ತಾಯಿಯವ್ರಿಗೆ ಹುಷಾರಿಲ್ಲ ಅಂದರೂ ಅದೇ ಬೇಜಾರಾಗ್ತಾ ಇರ್ತದೆ. ಅವರು
ಸುಮ್ಮನೆ ಓಡಾಡ್ಕೊಂಡು ಆಚೆ ಕಡೆ ಈಚೆ ಕಡೆ ಹೂವಿನ ಗಿಡಗಳಿಗೆ ನೀರು ಕಟ್ಕೊಂಡಿದ್ರೆ ಅದೇನೋ ಒಂಥರ ಖುಷಿ ನನಗೆ. ಇವಾಗ 5 ಮೆಣಸಿನ್ಕಾಯಿ ಹಾಕಿದ್ದೀನಿ, ತೊಳ್ಕೊಂಬಂದು ಇಟ್ಟಿದ್ದೆ. ಇವಾಗ ಕುಯ್ದಿರೋದೆಲ್ಲ ಈರುಳ್ಳಿ, ಟೊಮಟೊ, ಬೆಳ್ಳುಳ್ಳಿ ಎಲ್ಲ ನಾನು ಅದರೊಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡ್ರೆ ಮಶಪ್ಪಿಗೆ ಚೆಂದ ಅಲ್ವಾ ಫ್ರೆಂಡ್ಸ್. ನೋಡಿ ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಬಿಟ್ಟು ನಮ್ಮಮ್ಮ ನೆಕ್ಸ್ಟ್ ಬರುತ್ತೆ ನೋಡಿ. ನನ್ನ ಮಗಳು ಏನು ಯೋಚನೆ ಮಾಡ್ಕೊಂಡು ಅಡುಗೆ ಮಾಡ್ತಾವಳೋ ಏನೋ ಎತ್ತೋ ಅಂತ ಬಂದು ಮಾತಾಡೋಕ್ಕೆ ನೋಡುತ್ತೆ. ನಮ್ಮಮ್ಮ ಒಂಥರ ಏನು ಗೊತ್ತಾ ಫ್ರೆಂಡ್ಸ್, ಸೈಲೆಂಟಾಗಿ ಮನಸ್ಸಲ್ಲಿ ಎಷ್ಟೇ ನೋವಿರುತ್ತೆ ಆದ್ರೂ ನನ್ನ ಮುಂದೆ ತೋರಿಸ್ಕೊಂಡಾಗ ನಾನು ಅಷ್ಟೇ ಫ್ರೆಂಡ್ಸ್, ನಮ್ಮ ಅಮ್ಮನ ಥರನೇ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಮುಖದಲ್ಲಿ ತೋರಿಸ್ಕೊಳಲ್ಲ. ಒಂಥರ ಬಿಲ್ಡಪ್ ಕೊಡೋದು ಜಾಸ್ತಿ, ಏನೂ ನೋವಿಲ್ಲ, ಏನೂ ಕಷ್ಟ ಇಲ್ಲ ಅನ್ನೋ ಥರ. ಹಂಗೆ ಫ್ರೆಂಡ್ಸ್, ನಾನು ಎಷ್ಟೇ ನೋವಿದ್ರೂ ಒಳಗಡೆನೇ ನುಂಗ್ಕೊತೀನಿ. ನನಗೆ ಆ ಥರ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಫ್ರೆಂಡ್ಸ್. ಮುಂಚೆ ಆದರೆ ಯಾರಿಗಾನ ಹೇಳ್ಕೊಂಡಿನಿ, ಇವಾಗ ಹೇಳ್ಕೊಳಲ್ಲ ಫ್ರೆಂಡ್ಸ್. ತಂಗಿದಿರಿಗೆ ಹೇಳ್ಕೊತೀನಿ, ಪಾಪ ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಎಷ್ಟು ಅಂತ ಹೇಳ್ಕೊಳಕ್ಕಾಗುತ್ತೆ. ಅವರು ನೋವು ನನಗೆ ಶೇರ್ ಮಾಡ್ಕೊತಾರೆ, ನಾನು ನೋವು ಅವ್ರಿಗೆ ಶೇರ್ ಮಾಡ್ಕೊತೀನಿ. ಹಾಗೇ ಇದ್ದೀನಿ ಫ್ರೆಂಡ್ಸ್. ಇವಾಗ ನಿಜವಾಗ್ಲೂ ನಮ್ಮಮ್ಮ ನೋಡಿ ಯಾವ ಥರ ಬೇಜಾರು ಮಾಡ್ಕೊಂಡವಳು ನನ್ನ ಮಗಳು ಅಂತ. ನಮ್ಮಮ್ಮ ಡ್ರಾಮಾ ಮಾಡುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಖುಷಿಯಾಗವಳೋ ಇಲ್ವೋ ಅಂತ ನೋಡ್ಬಿಟ್ಟು ನೋಡಿ ಯಾವ ಥರ ನಮ್ಮಮ್ಮ ಬೇಜಾರು ಮಾಡ್ಕೊಬಾರ್ದು ಅಂತ ನಾನು ಡ್ರಾಮಾ ಮಾಡೋದು. ಇದೇ ಥರ ಆಗೋಯ್ತು ನಮ್ಮ ಜೀವನ. ನಮ್ಮ ಮನೆಯವರು ನೋವು ಅಂತ ಕುಂತಾರೋ ಯಾವ ಥರ ಕುಂತವ್ರು ನೋಡೋಣ ಅಂತ ಹೋಗಿ ನೋಡಿದೆ. ಕ್ರಿಕೆಟ್ ಹಾಕ್ಕೊಂಡು ನೋಡ್ತಾಯಿದ್ರು, ಸರಿ ಅಂದ್ಬಿಟ್ಟು ಬಂದೆ. ಹಂಗೆ ಓನ್ ವಾಯ್ಸ್ ಕೊಟ್ಟು ಮಾತಾಡೋಣ ಅಂದ್ಕೊಂಡೆ, ಯಾಕೋ ಬೇಜಾರಾಗ್ಬಿಡ್ತು. ಅವ್ರು ಬೇರೆ ಟಿ ವಿ ನೋಡ್ತಾಯಿದ್ರಲ್ವ, ಅದಕ್ಕೋಸ್ಕರ. ಇವಾಗ ಸಾಸಿವೆನೂ ಕರ್ಬೇವಿನ ಸೊಪ್ಪು ಕಿತ್ಕೊಂಬಂದಿದ್ನಲ್ಲ ಫ್ರೆಂಡ್ಸ್, ಗಿಡದಲ್ಲಿ ಪಾಪ ಚಿಕ್ಕ ಚಿಕ್ಕ ಗಿಡದಲ್ಲೆಲ್ಲ ತರ್ಕೊಂಬಂದಿದ್ನಲ್ಲ, ನೋಡಿ ಯಾವ ಥರ ತರ್ದು ಹಾಕ್ತಾಯಿದ್ದೀನಿ ಅಂತ. ನಮ್ಮ ಅಜ್ಜಿ ಹಂಗೆ ಅನ್ನೋರು ಫ್ರೆಂಡ್ಸ್, ಏನೇ ಮಗ ಇವಳು ಗಿಡನೇ ತರ್ಕೊಂಬಂದು ಹಾಕ್ತಾಳಲ್ಲಿ ಸಾರಿಗೆ ಅನ್ನೋರು. ನನಗೆ ಅದೇನೋ ಫ್ರೆಂಡ್ಸ್, ಹುಳಿ ಸಾರಿಗೆ, ಬಸ್ಸಾರಿಗೆ, ಈ ಪುಳಿಯೋಗರೆ, ಈ ಥರ ಗೊಜ್ಜು, ಟೊಮಟೊ ಗೊಜ್ಜು, ಈ ಥರಕ್ಕೆಲ್ಲ ನಾನು ಕರ್ಬೇವಿನ ಸೊಪ್ಪನ್ನ ಜಾಸ್ತಿನೇ ಹಾಕ್ಬಿಡ್ತೀನಿ. 2 ಎಲೆ 3 ಎಲೆ ಈ ಥರ ನಾನು ಹಾಕೋದಿಲ್ಲ. ನನ್ನ ಕೈಗೆ ಎಷ್ಟು ಬರುತ್ತೋ ಅಷ್ಟೇ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ನನಗೆ ಅದೇನೋ ಕರ್ಬೇವಿನ ಸೊಪ್ಪಿನ ಟೇಸ್ಟು ಅಂದರೆ ನನಗೆ ಭಾರಿ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಕುದೀತೈತೆ. ಸಾರಂತೂ ತುಂಬ ಟೇಸ್ಟ್ ಇತ್ತು ಫ್ರೆಂಡ್ಸ್, ತಿಂದ್ವಿ. ನಮ್ಮ ಮನೆಯವ್ರಿಗೆ ಇವಾಗ ಮುದ್ದೆ ಅಂದ್ರೆ ಇಷ್ಟ ಅಲ್ವ ಫ್ರೆಂಡ್ಸ್. ನೋಡಿ ಮುದ್ದೆ ಕುದಾಕಿದ್ದೀನಿ. ನೀವು ಡೈಲಿ ಮುದ್ದೆ ಮಾಡ್ತೀರಾ ಹೇಳಿ? ನಮ್ಮ ಮನೇಲಂತೂ ಡೈಲಿ ಮುದ್ದೆ ಇರಲೇಬೇಕು ನೈಟ್ ಹೊತ್ತು. ಮಾರ್ನಿಂಗ್ ಇಲ್ಲ ಅಂದ್ರೂ ನೈಟ್ ಹೊತ್ತು ಇರಲೇಬೇಕು ನಮಗೆ. ಈ ಹುಡುಗಿ ಏನು ಹುಡುಕ್ತೈತೆ ಅಂತ ನೀವೇ ನನಗೆ ಒಂದು ಸ್ವಲ್ಪ ನೋಡ್ಬಿಟ್ಟು ಹೇಳ್ಬೇಕು. ನಿಮಗೇನಾದರೂ ಗೊತ್ತಾದರೆ ಹೇಳಿ. ಆ ಮಶಪ್ಪಲ್ಲಿ ಮಸ್ತಿರೋ ಸಾಂಬಾರಲ್ಲಿ ಏನು ಹುಡುಕ್ತಾವಳೆ ಅಂತ ನಾನು ಹೇಳೋಣ. ನೋಡಿ ಫ್ರೆಂಡ್ಸ್, ಯಾರಾದರೂ ಇಷ್ಟೊತ್ತು ಹಿಂಗೆ ನಿಂತ್ಕೊಂಡು ಹಿಂಗೆ ಅಲ್ಲಾಡಿಸ್ತಾರೆ. 1/2 hour ಮಾಡಿದ್ದೀನಿ ವಿಡಿಯೋನ. ಹಂಗೇ ನೋಡಿ ಇಷ್ಟು ಅನ್ನ ಮಾಡ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಮನೆಯವ್ರಿಗೆ ಮುದ್ದೆ ಆಯಿತು, ಎದ್ದಳಪ್ಪ ಕೈ ತೊಳ್ಕೊ ಅಂತ ಅಂದೆ. ಊಟದ ವಿಷಯ ಅಂತ ಬಂದರೆ ಫ್ರೆಂಡ್ಸ್, ನಮ್ಮ ಮನೆಯವ್ರು ಮಾತ್ರ ದುರಂಕಾರ ಮಾಡಲ್ಲ, ಇದು ಮಾಡಲ್ಲ. ನಾವು ನೈಟ್ ಹೊತ್ತು ಎಲ್ಲರೂ, ನಮ್ಮಮ್ಮ ಮಾಮೂಲಿ ಪ್ಲೇಸ್ ಅದೇನೇ ನಮ್ಮಮ್ಮಂದು. ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು ಎಲ್ಲ ಇಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತೀವಿ ಡೈಲಿ ನಾವು. ಇವಾಗ ಅವ್ರಿಗೆ ಆ ಥರ ಆಗಿರೋದಕ್ಕೆ ನೋಡಿ ಫ್ರೆಂಡ್ಸ್, ಯಾವ ಥರ ಕೂತ್ಕೊಂಡು ಊಟ ಮಾಡ್ತಾರೆ. ಹೊಟ್ಟೆ ಎಲ್ಲ ಉರಿಯುತ್ತೆ ನನಗೆ. ಅವ್ರಿಗೆ ಏನಾರು ಏಟಾದರೆ ಚೆನ್ನಾಗಿ ನೋಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಏನಾದರೂ ಒಂದು ಆಗ್ತಾಯಿರುತ್ತೆ. ನನ್ನ ಮಗಳು ಸಾಂಬಾರು ಬಿಡಮ್ಮ ಅಂತ ಅಂದ್ಲು. ಅವಳ ಫ್ರೆಂಡ್ ಕಾಲ್ ಮಾಡ್ತಾವಳೆ, ಹೋಮ್ವರ್ಕ್ ಕಳಿಸು ಅಂತ. ಈ ಓದೋ ಮಕ್ಳಿಗೆ ಇದೊಂದು ಫ್ರೆಂಡ್ಸ್, ನೀನು ಆ ಹೋಮ್ವರ್ಕ್ ಕಳಿಸೆ, ನಾನು ಈ ಹೋಮ್ವರ್ಕ್ ಕಳಿಸ್ತೀನಿ, ಇದೇ ಆಗೋಗುತ್ತೆ ಅವ್ರಿಗೆ. ಅದಕ್ಕೆ ಹೋಗಿ ರೂಮ್ ಸೇರ್ಕೊಂಬಿಡ್ತಾಳೆ, ಈಚೆನೇ ಬರೋಲ್ಲ. ಇವತ್ತೇ ಈಚೆ ಊಟ ಮಾಡ್ತಾ ಇರೋದು ಫ್ರೆಂಡ್ಸ್. ಅವಳು ರೂಮ್ ಬಿಟ್ಟು ಆಚೆನೇ ಬರೋಲ್ಲ ಅವಳು. ನಮ್ಮ ಮನೆಯವ್ರೇನೋ ಅಂತವ್ರೆ, ಮೊಟ್ಟೆ ತಿನ್ನು, ತರಕಾರಿ ತಿನ್ನು ಅಂತೇಳಿ. ಲಾಸ್ಟಿಗೆ ನಾನು ತೋರಿಸಿದ್ದೀನಿ ನೋಡಿ ವಿಡಿಯೋದಲ್ಲಿ ಅವಳು ಯಾವ ಥರ ಊಟ ತಿಂದಿದ್ದಾಳೆ ಅಂತ. ನಾನು ಬೈದ್ಬಿಟ್ಟು ಹೋಗಿ ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಬೇಡ ಅಂತ ಕುಂತಿದ್ಲು. ನಮ್ಮ ಮನೇಲಿ ಏನಲ್ಲ ಅಂದರೂ ಒಂದು ವಾರಕ್ಕೆ ಅದೆಷ್ಟು ಮೊಟ್ಟೆ ಆಗ್ತಾವೋ ಲೆಕ್ಕನೇ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ನಾವೇ ಕೋಳಿ ಸಾಕಿರೋದಕ್ಕೇನೋ ಹೋಯ್ತು. ಆದರೂ ನಮ್ಮ ಮನೆಯವರು ವಾರಕ್ಕೊಂದು ಕ್ರೇಟು ಪಾರ ಮೊಟ್ಟೆ ತಗೊಂಬಂತಾರೆ. ಆದರೂ ಸಾಕಾಗಲ್ಲ ನಮ್ಮ ಮನೆ ಕೋಳಿ. ಇವಾಗ ಒಂದು ಸ್ವಲ್ಪ ಕಾವ್ಯಾಗ ಹಾಕಿ ಮರಿ ಮಾಡೋಕ್ಕೆ ನಾನು ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಕೋಳಿ ಮಾಡೋಣ ಅಂತ. ಇವಾಗ ಒಂದು 40-45 ಕೋಳಿ ಇರ್ಬೋದು ಮರಿ ಎಲ್ಲ ಸೇರಿ. ನೋಡೋಣ ಎಷ್ಟಾಗ್ತವೆ ಅಂದ್ಬಿಟ್ಟು. ಬೇಸಿಗೆಗೆ ಹಾಕಿದ್ರೆ ಹಾಕೋಕ್ಕಾಗಲ್ವಲ್ಲ, ಅದಕ್ಕೆ ಈಗಲೇ ಹಾಕ್ಬಿಟ್ಟು ಮರಿ ಮಾಡಿಸ್ಕೊಂಬಿಡೋಣ ಅಂತ ಐಡಿಯಾ ಮಾಡ್ಕೊಂಡು ಮೊಟ್ಟೆ ತಿನ್ನೋಕ್ಕೋಸ್ಕರ ನಮ್ಮ ಅಮ್ಮಂಗೆ ಊಟಕ್ಕೆ ಇಟ್ಬಿಟ್ಟು ಇವಾಗ ನನ್ನ ಮಗಳಿಗೆ ನಮ್ಮ ಅಮ್ಮಂಗೆ ನೀರು ಕೊಡೋಕ್ಕೆ ಅಂತ ಹಿಡ್ಕೊಂಬರಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವ್ರು ಕ್ರಿಕೆಟ್ ನೋಡ್ಕೊಂಡೇ ಊಟ ಮಾಡ್ತಾವ್ರೆ. ಅವ್ರಿಗೆ ಆ ಥರ ಊಟ ಮಾಡೋಕ್ಕೆ ಇಷ್ಟ ಇಲ್ಲ, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋಕ್ಕೆ ಇಷ್ಟ. ನನಗೂ ಅಷ್ಟೇ ಫ್ರೆಂಡ್ಸ್, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ನನಗೆ ಆಗೋದು. ನನಗಂತೂ ಬೇಜಾರಂದರೆ ಬೇಜಾರೇ ಆಗೋಗ್ಬಿಟ್ಟೈತಿ. ಇವತ್ತು ಮೂಡೇ ಇಲ್ಲ ಫ್ರೆಂಡ್ಸ್. ಓಕೆ ಇರಲಿ, ಎಲ್ಲದೂ ಹ್ಯಾಪಿಯಾಗಿ ತೊಗೊಬೇಕು. ನಮ್ಮ ಮಗಳು ಯಾವ ಥರ ಊಟ ಮಾಡಿದಾಳೆ ನೋಡ್ಕೊಂಬನ್ನಿ. ಸೊಪ್ಪು ಹಾಕ್ಬಿಟ್ಟಿದ್ಯಾ? ಭಂಡಾರ ನೋಡಿ ಫ್ರೆಂಡ್ಸ್, ಆ ಸೊಪ್ಪು ನೋಡಿ ಎಲ್ಲ ತಿಂತಾ ಇರೋ ಊಟದ ಅವತಾರನ. ಅದಕ್ಕೆ ಬಾಡಿ ಹಿಂಗಿರೋದು.